ರಾಜ್ಯದಲ್ಲಿ ಹಲವರು ಸಾವಿನ ನಂತರ ತಮ್ಮ ಅಂಗಾಂಗ ದಾನ ಮಾಡ್ತಾ ಇದ್ದ ಸ್ಟೋರಿಯನ್ನ ನೀವು ನೋಡೇ ಇರ್ತೀರಿ. ಆದರೆ ಇತ್ತೀಚೆಗೆ ಅಂಗಾಂಗ ದಾನ ಮಾಡೋದು ಸರಿಯಲ್ಲ ಅನ್ನೋ ಧಾರ್ಮಿಕ ನಂಬಿಕೆಯಿಂದ ಅಂಗಾಂಗ ದಾನಕ್ಕೆ ಜನ ಹಿಂದೇಟನ್ನ ಹಾಕ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಇದೀಗ ಜಾಗೃತಿ ಕೆಲಸ ಮಾಡಲಾಗ್ತಾ ಇದೆ. ಎಲ್ಲ ಧರ್ಮ ಗುರುಗಳ ಜೊತೆ ವೈದ್ಯರ ಸಭೆ. ಅಂಗಾಂಗ ದಾನಕ್ಕೆ ತಪ್ಪು ಕಲ್ಪನೆಗಳ ಅಡ್ಡಿ ಆತಂಕ. ಅಂಗಾಂಗ ದಾನ ಮಾಡಿದ್ರೆ ಸ್ವರ್ಗ ಸಿಗಲ್ವಂತೆ, ಹಾಗೆ ಹೀಗೆ ಅನ್ನೋ ಮೂಢನಂಬಿಕೆಗಳಿಂದ ಅಂಗಾಂಗ ದಾನದಿಂದ ಹಿಂದೆ ಸರಿತಾ ಇದ್ದಾರೆ ಎನ್ನಲಾಗಿದ್ದು, ಎಪಿಐ ಭವನದಲ್ಲಿ ಎಲ್ಲಾ ಸಮುದಾಯಗಳ ಧರ್ಮಗುರುಗಳ ಜೊತೆಗೆ ಸಭೆ ಮಾಡಲಾಗಿದೆ. Thinking about the impact of what one organ can do, I would like everyone to spread the message across that the best gift you can give it to the society is your own organs when you are no more alive. Everyone here, not only through yourself, but through your friends and family, also encourage organ donation so that those who have suffered from failure of organs can live a little longer and happier. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಸಿಖ್ ಧರ್ಮದ ಸ್ವಾಮೀಜಿಗಳು ಹಾಗೂ ಧರ್ಮಗುರುಗಳು, ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ, ಹಲವಾರು ಹಿರಿಯ ತಜ್ಞ ವೈದ್ಯರು, ಆರೋಗ್ಯ ಇಲಾಖೆ ಆಯುಕ್ತ ರಂದೀಪ್ ಭಾಗಿಯಾಗಿದ್ರು. ಒಬ್ಬರು ಅಂಗಾಂಗ ದಾನ ಮಾಡಿದ್ರೆ 8 ಜನರಿಗೆ ಜೀವ ನೀಡಬಹುದು ಅಂತ ತಿಳಿಸಿದ್ರು. ನಮ್ಮ ಶರೀರ ನಡೆಯುವಂತಹ ನೆಲೆ ಮತ್ತು ವ್ಯವಸ್ಥೆ ಇದೆಯಲ್ಲ, ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯಥ ಅಂತ ಹೇಳಿ ಋಷಿ ಹೇಳ್ತಾನೆ. ಒಬ್ಬರು ಇನ್ನೊಬ್ಬರಿಗೆ ಸಹಕಾರಿಗಳಾಗಿ ಇಬ್ಬರೂ ಪರಿಪೂರ್ಣತೆಯನ್ನು ಹೊಂದಿ. ನಮ್ಮ ಆಚರಣೆಗಳು, ಸಂಸ್ಕಾರ, ಸಂಪ್ರದಾಯ ಬೇರೆ ಇರಬಹುದು. ಮೆದುಳು ನಿಷ್ಕ್ರಿಯವಾದಾಗ ಈ ದೇಹ ಮಣ್ಣಾಗುವ ಬದಲು ಬೇರೆಯವರಿಗೆ ಸಹಾಯವಾಗಬೇಕು. ನೀವು ಸಮಾಜಕ್ಕೆ ನೀಡುವ ಉತ್ತಮ ಕೊಡುಗೆ ಇದು ಅಂತ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.